ನಮಸ್ಕಾರ. ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ. ನಾವು ಇವತ್ತು ವಿಲಿಯಂ ಬ್ಲೇಕ್ ಅವರ ಒಂದು ಬಹಳ ಚಿಕ್ಕದಾದ ಆದರೆ ಅಷ್ಟೇ ಶಕ್ತಿಶಾಲಿ ಮತ್ತು ಸ್ವಲ್ಪ ನಿಗೂಢವಾದ ಕವಿತೆಯ ಒಳಗೆ ಇಳಿತಾ ಇದ್ದೀವಿ. ದ ಸಿಕ್ ರೋಸ್ ಅಥವಾ ಅಸ್ವಸ್ಥ ಗುಲಾಬಿ. ಕೇವಲ 8 ಸಾಲುಗಳು ಅಲ್ವಾ? ಹೌದು, 8 ಸಾಲುಗಳು. ಆದರೆ ಅದರ ಅರ್ಥ ಇದೆಯಲ್ಲ, ಅದು ಪದರವಾಗಿದೆ. ನೋಡೋಕೆ ಸರಳ ಅನ್ಸಿದ್ರೂ ಆಳವಾದ ಚಿಂತನೆಗೆ ಹಚ್ಚುತ್ತೆ. ಇದು ಬ್ಲೇಕ್ ಅವರ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಸಂಗ್ರಹದಲ್ಲಿ ಬರೋದು. ಹೌದು. ನಮ್ಮ ಹತ್ರ ಈಗ ಈ ಕವಿತೆಯ ಒಂದು ನಿರ್ದಿಷ್ಟ ವಿಶ್ಲೇಷಣೆಯ ಮೂಲ ಇದೆ. ಅದು ಸಾಲು ಸಾಲಾಗಿ ಇದರ ಅರ್ಥವನ್ನ ಬಿಡಿಸಿ ಹೇಳೋ ಪ್ರಯತ್ನ ಮಾಡುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ, ಈ ವಿಶ್ಲೇಷಣೆಯನ್ನೇ ಆಧಾರವಾಗಿಟ್ಕೊಂಡು ಆ 8 ಸಾಲುಗಳಲ್ಲಿ ಅಡಗಿರುವ ಸೌಂದರ್ಯದ ನಾಶ, ಆಮೇಲೆ ಮುಗ್ಧತೆಯ ಮೇಲಿನ ದಾಳಿ, ಈ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಈ ನಿರ್ದಿಷ್ಟ ವಿಶ್ಲೇಷಣೆ ಏನ್ ಹೇಳುತ್ತೆ ನೋಡೋಣ. ಇದರ ಆರಂಭ ಇದೆಯಲ್ಲ, ಅದು ತುಂಬಾ ನೇರ, ಸ್ವಲ್ಪ ಆಘಾತಕಾರಿ ಕೂಡ. ಖಂಡಿತವಾಗಿಯೂ. ಮೊದಲನೇ ಸಾಲೆ ನೋಡಿ. ಓ ರೋಸ್, ನೀನು ಅಸ್ವಸ್ಥಳಾಗಿದ್ದೀಯೇ, ಅಂದ್ರೆ ಓ ರೋಸ್ ದೌ ಆರ್ಟ್ ಸಿಕ್. ಎಷ್ಟು ತಕ್ಷಣಕ್ಕೆ ನಮ್ಮ ಗಮನ ಸೆಳೆಯುತ್ತೆ ಅಲ್ವಾ? ಯಾವುದೇ ಪೀಠಿಕೆ ಇಲ್ಲ, ನೇರವಾಗಿ ವಿಷಯಕ್ಕೆ ಬಂದಿದ್ದಾರೆ. ಈ ವಿಶ್ಲೇಷಣೆ ಈ ಮೊದಲ ಸಾಲಿನ ಬಗ್ಗೆ ಏನ್ ಹೇಳುತ್ತೆ? ಮೊದಲನೇದಾಗಿ ಈ ನೇರವಾದ ಸಂಬೋಧನೆ, ಅಂದ್ರೆ ಕವಿ ನೇರವಾಗಿ ಗುಲಾಬಿಯನ್ನೇ ಮಾತಾಡಿಸ್ತಾ ಇದ್ದಾನೆ. ಸಾಂಕೇತಿಕವಾಗಿ ಗುಲಾಬಿ ಅಂದ್ರೆ ಬರೀ ಹೂವಲ್ಲ, ಅದು ಸೌಂದರ್ಯ, ಪ್ರೀತಿ ಅಥವಾ ಮುಗ್ಧತೆ. ಈ ವಿಶ್ಲೇಷಣೆ ಪ್ರಕಾರ ಮೊದಲ ಸಾಲಲ್ಲೇ ಅದರ ಅಸ್ವಸ್ಥತೆಯನ್ನ ಹೇಳುವ ಮೂಲಕ ಕವಿತೆಗೆ ಒಂದು ವಿಷಾದದ ಗಂಭೀರ ಸ್ವರವನ್ನು ಕೊಟ್ಟಿದ್ದಾರೆ. ಇದು ಕೇವಲ ಹೂವಿಗೆ ಬಂದ ರೋಗ ಅಲ್ಲ, ಸೌಂದರ್ಯಕ್ಕೆ, ಮುಗ್ಧತೆಗೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ಸೂಚನೆ ಇದು. ಅಂದ್ರೆ ಸುಂದರವಾದ ವಸ್ತುಗಳು ಕೂಡ ಎಷ್ಟು ಸುಲಭವಾಗಿ ಹಾಳಾಗ್ಬೋದು ಅನ್ನೋದರ ಮುನ್ಸೂಚನೆ ಇದ್ದಾಗೆ. ಅಂದ್ರೆ ಈ ವಿಶ್ಲೇಷಣೆ ಗುಲಾಬಿಯನ್ನ ಒಂದು ದೊಡ್ಡ ಕಾನ್ಸೆಪ್ಟ್ನ ಸಂಕೇತವಾಗಿ ನೋಡ್ತಾ ಇದೆ. ಸೌಂದರ್ಯ, ಪ್ರೀತಿ, ಮುಗ್ಧತೆ ಹೀಗೆ. ಮತ್ತು ಅದು ಅಸ್ವಸ್ಥವಾಗಿದೆ ಅಂದ್ರೆ ಏನೋ ಒಂದು ಕೆಟ್ಟ ಶಕ್ತಿ ಅದನ್ನ ಒಳಗಿಂದಲೇ ಹಾಳು ಮಾಡ್ತಾ ಇದೆ. ಸುಂದರ ವಸ್ತುಗಳು ಶಾಶ್ವತ ಅಲ್ಲ, ಅವಗೂ ಅಪಾಯ ಇದೆ ಅನ್ನೋ ಸಂದೇಶ ಇಲ್ಲಿದೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಹೌದು, ಮತ್ತು ಆ ಅಸ್ವಸ್ಥತೆಗೆ ಕಾರಣ ಏನು ಅಂತ ತಕ್ಷಣಕ್ಕೆ ಬೇಡಲ್ಲ ನೋಡಿ. ಅದು ಒಂದು ರೀತಿಯ ಕುತೂಹಲವನ್ನ, ಸಸ್ಪೆನ್ಸ್ ಅನ್ನು ಉಂಟುಮಾಡುತ್ತೆ. ಸೌಂದರ್ಯದ ಮೇಲೆ ಈ ದಾಳಿ ಎಲ್ಲಿಂದ ಬಂತು, ಹೇಗೆ ಬಂತು, ಈ ಪ್ರಶ್ನೆಗಳು ಮೊದಲ ಸಾಲಲ್ಲೇ ಮೂಡುತ್ತವೆ. ಆ ಕಾರಣ ಅದು ಮುಂದಿನ ಸಾಲಿನಲ್ಲಿ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಆ ಕಾರಣ ಏನು ಅಂತ ನೋಡೋಣ. 2ನೇ ಸಾಲು, ಅದೃಶ್ಯ ಹುಳು ಅಂದ್ರೆ ದಿ ಇನ್ವಿಸಿಬಲ್ ವರ್ಮ್. ಇಲ್ಲಿ ಬಂತು ನೋಡಿ ಆ ಕಾಯಿಲೆಗೆ ಕಾರಣ, ಒಂದು ಅದೃಶ್ಯ ಹುಳು. ಇದು ಬಹಳ ಇಂಟ್ರೆಸ್ಟಿಂಗ್ ಸಂಕೇತ. ಈ ವಿಶ್ಲೇಷಣೆ ಈ ಅದೃಶ್ಯ ಹುಳುವನ್ನು ಹೇಗೆ ಅರ್ಥೈಸುತ್ತೆ? ವಿಶ್ಲೇಷಣೆ ಪ್ರಕಾರ ಈ ಹುಳು ಅಂದ್ರೆ ಅದು ಕೇವಲ ಒಂದು ಕೀಟ ಅಲ್ಲ, ಇದು ಗುಪ್ತವಾದ, ಅಂದ್ರೆ ಅಡಗಿಕೊಂಡಿರುವ ವಿನಾಶಕಾರಿ ಶಕ್ತಿಗಳ ಸಂಕೇತ. ಉದಾಹರಣೆಗೆ ಮುಚ್ಚಿಟ್ಟ ಪಾಪ, ಅಸೂಯೆ, ವಂಚನೆ ಅಥವಾ ಅನುಮಾನ ಇರ್ಬೋದು. ನಿಧಾನವಾಗಿ, ಗೊತ್ತೇ ಆಗದ ಹಾಗೆ ಸೌಂದರ್ಯವನ್ನು, ಪ್ರೀತಿಯನ್ನು, ಮುಗ್ಧತೆಯನ್ನು ಒಳಗಿಂದ ಕೊರೆಯುವ ಯಾವುದೇ ಶಕ್ತಿ. ಅದೃಶ್ಯ ಅನ್ನೋ ಪದ ಇಲ್ಲಿ ಮುಖ್ಯ ಅಲ್ವಾ? ಹೌದು, ಬಹಳ ಮುಖ್ಯ. ಇನ್ವಿಸಿಬಲ್, ಯಾಕಂದ್ರೆ ಈ ಅಪಾಯ ಕಣ್ಣಿಗೆ ಕಾಣೋದಿಲ್ಲ. ಅಂದ್ರೆ ಇದು ನೇರವಾದ ಶತ್ರು ಅಲ್ಲ, ಗುಪ್ತ ಶತ್ರು. ಕಾಣದೇ ಇರುವ ಅಪಾಯಗಳ ಬಗ್ಗೆ ಈ ವಿಶ್ಲೇಷಣೆ ಮಾತಾಡ್ತಾ ಇದೆ. ಗುಪ್ತ ದ್ವೇಷ ಅಥವಾ ನಮ್ಮನ್ನೇ ಒಳಗೊಳಗೆ ತಿನ್ನುವ ಅಪರಾಧ ಪ್ರಜ್ಞೆ, ಇವೆನ್ನ ಹೊರಗಿನ ದಾಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿರ್ಬೋದು ಅಂತ ಈ ವ್ಯಾಖ್ಯಾನ ಹೇಳ್ತಿರೋ ಹಾಗೆ. ಖಚಿತವಾಗಿ, ಇದು ಸದ್ದಿಲ್ಲದೆ ನಡೆಯುವ ನಾಶ, ಅದರ ಇರುವಿಕೆಯೇ ತಿಳಿಯದ ಹಾಗೆ ಕೆಲಸ ಮಾಡುವ ಶಕ್ತಿ. ಮುಂದಿನ ಸಾಲುಗಳಿದೆಯಲ್ಲ, ಅವು ಈ ಹುಳುವಿನ ಕೆಲಸ ಮಾಡುವ ರೀತಿ ಬಗ್ಗೆ ಇನ್ನಷ್ಟು ಹೇಳ್ತವೆ. ಹೌದು, ಈ ಹುಳು ಎಲ್ಲಿ, ಯಾವಾಗ ಕೆಲಸ ಮಾಡುತ್ತೆ? 3ನೇ ಮತ್ತು 4ನೇ ಸಾಲುಗಳು ಒಟ್ಟಿಗೆ ಹೇಳ್ತವೆ. ಅದು ರಾತ್ರಿಯಲ್ಲಿ ಹಾರುತ್ತದೆ ಮತ್ತು ಗರ್ಜಿಸುವ ಬಿರುಗಾಳಿಯಲ್ಲೂ. ಕೇವಲ ರಾತ್ರಿಯಲ್ಲ, ಬಿರುಗಾಳಿಯಲ್ಲೂ ಕೂಡ. ಈ ಸಮಯ ಮತ್ತು ಸನ್ನಿವೇಶವನ್ನ ವಿಶ್ಲೇಷಣೆ ಹೇಗೆ ನೋಡುತ್ತೆ? ರಾತ್ರಿ ಮತ್ತು ಬಿರುಗಾಳಿ ಏನನ್ನ ಸೂಚಿಸುತ್ತವೆ? ಇದು ತುಂಬಾ ಮುಖ್ಯವಾದ ಜೋಡಣೆ. ವಿಶ್ಲೇಷಣೆಯು ರಾತ್ರಿಯನ್ನ ಸಾಮಾನ್ಯವಾಗಿ ರಹಸ್ಯ, ಕತ್ತಲೆ, ಅಡಗುಕೊಳ್ಳೋದು ಮತ್ತು ಕೆಟ್ಟ ಕೆಲಸಗಳು ನಡೆಯುವ ಸಮಯದ ಸಂಕೇತವಾಗಿ ನೋಡುತ್ತೆ. ಹುಳು ಕತ್ತಲೆಯಲ್ಲಿ ಹಾರುವುದರಿಂದ ಅದರ ಕೆಲಸ ಯಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ನಡೆಯುತ್ತೆ. ಇದು ಮೋಸ ಅಥವಾ ವಂಚನೆ ತರನೇ ಅಲ್ವಾ? ಸರಿ, ರಾತ್ರಿ ಅಂದ್ರೆ ರಹಸ್ಯ ಮತ್ತು ಕತ್ತಲೆ. ಹಾಗಾದ್ರೆ ಗರ್ಜಿಸುವ ಬಿರುಗಾಳಿ ಅದು ಯಾಕೆ? ಬಿರುಗಾಳಿ ಎನ್ನೋದು ಈ ರಹಸ್ಯ ಕಾರ್ಯಾಚರಣೆಗೆ ಇನ್ನೊಂದು ಲೇಯರ್ ಸೇರಿಸುತ್ತೆ. ವಿಶ್ಲೇಷಣೆಯೂ ಇದನ್ನ ಗೊಂದಲ, ಅಸ್ಥಿರತೆ, ಭಾವನೆಗಳ ಕೋಲಾಹಲ ಅಥವಾ ಜೀವನದಲ್ಲಿ ಬರುವ ಕಷ್ಟ ಕಾಲದ ಸಂಕೇತ ಅಂತ ಹೇಳುತ್ತೆ.
ಅಂದ್ರೆ ಈ ಅದೃಶ್ಯ ವಿನಾಶಕಾರಿ ಶಕ್ತಿ ಇದೆಯಲ್ಲ, ಅದು ಕೇವಲ ಕತ್ತಲಲ್ಲಿ ಮಾತ್ರ ಅಲ್ಲ, ಅಸ್ಥಿರತೆ ಮತ್ತು ಗೊಂದಲದ ಸಮಯದಲ್ಲೂ ಹೆಚ್ಚು ಆಕ್ಟಿವ್ ಆಗಿರುತ್ತೆ ಅಥವಾ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಹಾಗಾದ್ರೆ ಈ ವಿಶ್ಲೇಷಣೆ ಕೊಡುವ ಒಟ್ಟಾರೆ ಚಿತ್ರಣ ಅಂದ್ರೆ ವಿನಾಶಕಾರಿ ಶಕ್ತಿಗಳು ಹುಳು, ರಹಸ್ಯವಾಡಿ ರಾತ್ರಿ ಮತ್ತು ಗೊಂದಲದ ಅಸ್ಥಿರತೆಯ ಬಿರುಗಾಳಿ ಸಮಯದಲ್ಲಿ ದಾಳಿ ಮಾಡುತ್ತವೆ. ಬಹುಶಃ ಇದರರ್ಥ ನಾವು ದುರ್ಬಲರಾಗಿರುವಾಗ, ಕಷ್ಟದಲ್ಲಿರುವಾಗ ಅಥವಾ ಕನ್ಫ್ಯೂಷನ್ನಲ್ಲಿರುವಾಗ ಸೌಂದರ್ಯ ಅಥವಾ ಮುಗ್ಧತೆ ಇಂತಹ ಗುಪ್ತ ದಾಳಿಗಳಿಗೆ ಹೆಚ್ಚು ಸುಲಭವಾಗಿ ಬಲಿಯಾಗುತ್ತೆ ಅನ್ಬಹುದಾ? ಹೌದು, ಆ ರೀತಿಯ ವ್ಯಾಖ್ಯಾನಕ್ಕೆ ಇಲ್ಲಿ ಜಾಗ ಇದೆ. ಹೊರಗಿನ ಕಷ್ಟ ಇರಲಿ ಅಂದ್ರೆ ಸಾಮಾಜಿಕ ಗೊಂದಲ, ಅಥವಾ ಒಳಗಿನ ತೊಳಲಾಟ ಇರಲಿ ಅಂದ್ರೆ ಭಾವನಾತ್ಮಕ ಬಿಕ್ಕಟ್ಟು, ಅಂತಹ ಸಮಯದಲ್ಲಿ ಈ ಅದೃಶ್ಯ ಹುಳು ತನ್ನ ಕೆಲಸ ಮಾಡುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇಲ್ಲಿಯವರೆಗೂ ನಾವು ದಾಳಿಯ ರೀತಿ ಮತ್ತು ಸಮಯ ನೋಡಿದ್ವಿ. ಮುಂದೆ ದಾಳಿಯ ಸ್ಥಳದ ಬಗ್ಗೆ ಕವಿತೆ ಹೇಳುತ್ತೆ. ಅದು 5ನೇ ಸಾಲು. ನಿನ್ನ ಹಾಸಿಗೆಯನ್ನು ಕಂಡುಹಿಡಿದಿದೆ, ಹ್ಯಾಸ್ ಫೌಂಡ್ ಔಟ್ ದೈ ಬೆಡ್. ಹುಳು ಗುಲಾಬಿಯ ಹಾಸಿಗೆಯನ್ನ ಕಂಡುಹಿಡಿದಿದೆ. ಇದು ಬಹಳ ಪರ್ಸನಲ್ ಆದ ಪದ. ಹಾಸಿಗೆ ಅಂದ್ರೆ ಏನು ಇಲ್ಲಿ? ವಿಶ್ಲೇಷಣೆ ಏನು ಹೇಳುತ್ತೆ? ಇದು ನಿಜಕ್ಕೂ ಗಂಭೀರವಾದ ಸಾಲು. ವಿಶ್ಲೇಷಣೆ ಪ್ರಕಾರ ಹಾಸಿಗೆ ಅಂದ್ರೆ ಗುಲಾಬಿಯ ಅತ್ಯಂತ ಖಾಸಗಿ ಅಂತರಂಗದ ಸ್ಥಳ. ಅದು ಪ್ರೀತಿಯ, ಉತ್ಸಾಹದ ಅಥವಾ ಒಳಗಿನ ಸಂತೋಷ, ನೆಮ್ಮದಿಯ ಕೇಂದ್ರ ಇರಬಹುದು. ಇದು ಕೇವಲ ಹೊರಗಿನ ಸೌಂದರ್ಯದ ಮೇಲಿನ ದಾಳಿಯಲ್ಲ. ಹುಳು ಹಾಸಿಗೆಯನ್ನು ತಲುಪಿದೆ ಅಂದ್ರೆ ವಿನಾಶವು ಗುಲಾಬಿಯ ಹೃದಯವನ್ನೇ, ಅದರ ಅತ್ಯಂತ ಸೂಕ್ಷ್ಮ ಮತ್ತು ಮುಖ್ಯವಾದ ಭಾಗವನ್ನೇ ಹೊಕ್ಕಿದೆ ಅಂತ ಅರ್ಥ. ಅಂದ್ರೆ ಇದು ಭ್ರಷ್ಟಾಚಾರದ ಆಳವನ್ನ ತೋರಿಸುತ್ತೆ. ಸಮಸ್ಯೆ ಕೇವಲ ಮೇಲೆ ಮೇಲೆ ಇಲ್ಲ, ಅದು ಬೇರಿಗೆ ಹೋಗಿದೆ. ಗುಲಾಬಿಯ ಅತ್ಯಂತ ಪವಿತ್ರವಾದ ಪ್ರೈವೇಟ್ ಜಾಗವೇ ಈಗ ಹಾಳಾಗಿದೆ. ಇದು ಆ ವಿನಾಶದ ತೀವ್ರತೆಯನ್ನ ಹೆಚ್ಚು ಮಾಡುತ್ತೆ. ಖಂಡಿತ, ಇದು ಒಳಗಿನ ಸತ್ವದ ನಾಶ. ಆ ಹಾಸಿಗೆ ಹೇಗಿತ್ತು ಅನ್ನೋದನ್ನ ಮುಂದಿನ ಸಾಲು ವಿವರಿಸುತ್ತೆ. ಅದು ಈ ದಾಳಿಯ ದುರಂತವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಹೌದು, 6ನೇ ಸಾಲು ಆ ಹಾಸಿಗೆಯನ್ನ ವಿವರಿಸುತ್ತೆ. ರಕ್ತವರ್ಣದ ಸಂತೋಷದ, ಆಫ್ ಕ್ರಿಮ್ಸನ್ ಜಾಯ್. ಕ್ರಿಮ್ಸನ್ ಅಂದ್ರೆ ಗಾಢ ಕೆಂಪು, ರಕ್ತದ ಬಣ್ಣ. ಜಾಯ್ ಅಂದ್ರೆ ಸಂತೋಷ. ಈ ರಕ್ತವರ್ಣದ ಸಂತೋಷ ಅನ್ನೋ ಪದವನ್ನ ವಿಶ್ಲೇಷಣೆ ಹೇಗ್ ನೋಡುತ್ತೆ? ಈ ವಿಶ್ಲೇಷಣೆ ಕ್ರಿಮ್ಸನ್ ಅಥವಾ ಗಾಢ ಕೆಂಪು ಬಣ್ಣವನ್ನ ಸಾಮಾನ್ಯವಾಗಿ ಪ್ರೀತಿ, ಉತ್ಸಾಹ, ಶಕ್ತಿ, ಜೀವಂತಿಕೆ ಮತ್ತು ತೀವ್ರವಾದ ಭಾವನೆಗಳ ಸಂಕೇತ ಅಂತ ನೋಡುತ್ತೆ. ಸಂತೋಷ ಅನ್ನೋ ಪದ ಆ ಜೀವಂತಿಕೆ ಮತ್ತು ಆನಂದವನ್ನ ಒತ್ತಿ ಹೇಳುತ್ತೆ. ಹಾಗಾಗಿ ರಕ್ತವರ್ಣದ ಸಂತೋಷದ ಹಾಸಿಗೆ ಅಂದ್ರೆ ಉತ್ಸಾಹದಿಂದ ಕೂಡಿದ, ಜೀವಂತವಾದ, ಪ್ರೀತಿ ಮತ್ತು ಸಂತೋಷದಿಂದ ತುಂಬಿದ ಒಂದು ಅಂತರಂಗದ ಸ್ಥಳ. ಇಲ್ಲಿ ಒಂದು ದೊಡ್ಡ ಕಾಂಟ್ರಾಸ್ಟ್ ಕಾಣಿಸ್ತಾ ಇದೆ ಅಲ್ವಾ? ಒಂದು ಕಡೆ ವಿನಾಶಕಾರಿ ಅದೃಶ್ಯ ಹುಳು, ಇನ್ನೊಂದು ಕಡೆ ರಕ್ತವರ್ಣದ ಸಂತೋಷ. ಇಷ್ಟು ಸುಂದರವಾದ ಜೀವಂತಿಕೆಯ ವಿವರಣೆ ಇದೆಯಲ್ಲ, ಅದು ಅದರ ಮೇಲಿನ ದಾಳಿಯನ್ನ ಇನ್ನಷ್ಟು ಕ್ರೂರವಾಗಿ, ದುರಂತಮಯವಾಗಿ ಕಾಣುವಂತೆ ಮಾಡುತ್ತೆ. ಹೌದು, ಅದೇ ಇಲ್ಲಿನ ಕಾವ್ಯದ ಶಕ್ತಿ. ದಾಳಿಗೆ ಒಳಗಾದದ್ದು ಸುಮ್ಮನೆ ಯಾವುದೋ ಸ್ಥಳ ಅಲ್ಲ, ಅದು ರಕ್ತವರ್ಣದ ಸಂತೋಷದಿಂದ ತುಂಬಿದ ಜಾಗ. ಈ ಹುಳು ಗುರಿ ಇಟ್ಟಿರೋದು ಗುಲಾಬಿಯ ಜೀವನದ ಸಾರವನ್ನೇ, ಅದರ ಸಂತೋಷದ ಮೂಲವನ್ನೇ. ಇದು ಕೇವಲ ಕಾಯಿಲೆ ಅಲ್ಲ, ಇದು ಜೀವಂತಿಕೆಯ ಮೇಲಿನ ದಾಳಿ ಅಂತ ವಿಶ್ಲೇಷಣೆ ಹೇಳುತ್ತೆ. ಇಲ್ಲಿವರೆಗೂ ಹುಳುವಿನ ಕೆಲ್ಸ, ಅದು ತಲುಪಿದ ಸ್ಥಳ, ಆ ಸ್ಥಳದ ಸ್ವರೂಪ ನೋಡಿದ್ವಿ. ಈಗ ಆ ಹುಳುವಿನ ಉದ್ದೇಶ ಏನು, ಮೋಟಿವೇಶನ್ ಏನು? 7ನೇ ಸಾಲು ಇದರ ಬಗ್ಗೆ ಹೇಳುತ್ತೆ, ಆದರೆ ಬಹಳ ವಿಚಿತ್ರವಾಗಿ. ಮತ್ತು ಅವನ ಕರಾಳ ರಹಸ್ಯ ಪ್ರೀತಿ, ಆ್ಯಂಡ್ ಹಿಸ್ ಡಾರ್ಕ್ ಸೀಕ್ರೆಟ್ ಲವ್. ಕರಾಳ ರಹಸ್ಯ ಪ್ರೀತಿ, ಇದು ಹೇಗೆ ಸಾಧ್ಯ? ಈ ಕನ್ಫ್ಯೂಸಿಂಗ್ ಪದವನ್ನ ವಿಶ್ಲೇಷಣೆ ಹೇಗೆ ಅರ್ಥೈಸುತ್ತೆ? ಇದು ಬಹುಶಃ ಕವಿತೆಯಲ್ಲೇ ಅತ್ಯಂತ ನಿಗೂಢವಾದ ಮತ್ತು ಚರ್ಚೆಗೆ ಒಳಗಾಗುವ ಸಾಲು. ವಿಶ್ಲೇಷಣೆಯು ಈ ಪ್ರೀತಿಯನ್ನ ನಾವು ಸಾಮಾನ್ಯವಾಗಿ ತಿಳಿಯುವ ಪ್ರೀತಿ ಅಂತ ಖಂಡಿತವಾಗಿಯೂ ಪರಿಗಣಿಸಲ್ಲ. ಬದಲಾಗಿ ಇದು ಹಾನಿಕಾರಕ, ಭ್ರಷ್ಟ, ಸ್ವಾರ್ಥ ತುಂಬಿದ, ವಿನಾಶಕಾರಿ ಶಕ್ತಿ ಅಂತ ಹೇಳುತ್ತೆ. ಇದು ಪ್ರೀತಿಯ ಒಂದು ವಿಕೃತ ರೂಪ, ಬಹುಶಃ ಪಾಸೆಸಿವ್ನೆಸ್, ನಾಶ ಮಾಡುವ ಅನುರಾಗ. ಇದು ಕರಾಳ ಮತ್ತು ರಹಸ್ಯವಾಗಿರೋದ್ರಿಂದ ಅದರ ವಿನಾಶಕಾರಿ ಮತ್ತು ಅನೈತಿಕ ಸ್ವಭಾವ ಗೊತ್ತಾಗುತ್ತೆ. ಅಂದ್ರೆ ಈ ಪ್ರೀತಿ ಪೋಷಣೆ ಮಾಡೋದಲ್ಲ, ಹಾಳ್ ಮಾಡೋದು. ಇದು ಪ್ರೀತಿಯ ಹೆಸರಲ್ಲಿ ನಡೆಯುವ ವಂಚನೆಯೋ ಅಥವಾ ವಿನಾಶಕಾರಿ ಶಕ್ತಿಗಳಿಗೂ ತಮ್ಮದೇ ಆದ ಒಂದು ವಿಕೃತ ಪ್ರೀತಿ, ಒಂದು ವಿಕೃತ ಆಕರ್ಷಣೆ ಇರುತ್ತಾ?
ಈ ಸಾಲು ನಮ್ಮನ್ನ ಇಂತಹ ಪ್ರಶ್ನೆಗಳ ಕಡೆಗೆ ತಗೊಂಡೋಗುತ್ತೆ ಅಂತ ವಿಶ್ಲೇಷಣೆ ಸೂಚಿಸ್ತಿರೋ ಹಾಗೆ. ಹೌದು, ಇದರ ಅರ್ಥ ವ್ಯಾಖ್ಯಾನಕ್ಕೆ ತುಂಬನೇ ಅವಕಾಶ ಇದೆ. ಆದರೆ ವಿಶ್ಲೇಷಣೆಯ ಮುಖ್ಯ ಫೋಕಸ್ ಇರೋದು ಅದರ ಕರಾಳ ಮತ್ತು ರಹಸ್ಯ ಸ್ವಭಾವದ ಮೇಲೆ. ಇದು ಶುದ್ಧವಲ್ಲದ, ಅನಾರೋಗ್ಯಕರವಾದ ಮತ್ತು ಕೊನೆಗೆ ವಿನಾಶಕಾರಿಯಾದ ಒಂದು ಶಕ್ತಿ ಅಥವಾ ಉದ್ದೇಶವನ್ನ ಪ್ರತಿನಿಧಿಸುತ್ತೆ. ಮತ್ತು ಈ ಕರಾಳ ರಹಸ್ಯ ಪ್ರೀತಿಯ ಅಂತಿಮ ಪರಿಣಾಮ ಅದು ಕವಿತೆಯ ಕೊನೆಯ 8ನೇ ಸಾಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನ ಜೀವನವನ್ನು ನಾಶಪಡಿಸ್ತದೆ. ಡಸ್ ದೈ ಲೈಫ್ ಡಿಸ್ಟ್ರಾಯ್. ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ಫೈನಲ್ ರಿಸಲ್ಟ್ ಸಂಪೂರ್ಣ ವಿನಾಶ. ಹೌದು, ಇದು ಇಡೀ ಪ್ರಕ್ರಿಯೆಯ ಕೊನೆಯ ದುರಂತ ಹಂತ. ಅದೃಶ್ಯ ಹುಳುವಿನಿಂದ ಶುರುವಾಗಿ ರಾತ್ರಿ ಮತ್ತು ಬಿರುಗಾಳಿಯ ಸಹಾಯದಿಂದ ಬೆಳೆದು ಅಂತರಂಗದ ಹಾಸಿಗೆಯನ್ನು ಹೊಕ್ಕು ರಕ್ತವರ್ಣದ ಸಂತೋಷವನ್ನು ಹಾಳು ಮಾಡಿ ಕರಾಳ ರಹಸ್ಯ ಪ್ರೀತಿಯಿಂದ ಪ್ರೇರೇಪಿತವಾಗಿ ಕೊನೆಗೆ ಅದು ಗುಲಾಬಿಯ ಜೀವನವನ್ನೇ ನಾಶಪಡಿಸುತ್ತೆ. ಈ ಕೊನೆಯ ಸಾಲು ವಿಶ್ಲೇಷಣೆ ಪ್ರಕಾರ ಗುಪ್ತ ವಿನಾಶದ ಶಕ್ತಿ ಮತ್ತು ಸೌಂದರ್ಯದ ದುರ್ಬಲತೆಯ ಕಠೋರ ಸತ್ಯವನ್ನು ನಮ್ಮ ಮುಂದೆ ಇಡುತ್ತೆ. ಹಾಗಾದ್ರೆ ಈ 8 ಸಾಲುಗಳ ವಿಶ್ಲೇಷಣೆಯ ಮೂಲಕ ನಾವು ಒಂದು ಕಥೆಯನ್ನ ನೋಡಿದ್ವಿ. ಸೌಂದರ್ಯ, ಗುಲಾಬಿ ಹೇಗೆ ಅತ್ಯಂತ ಗುಪ್ತವಾಗಿ ಅದೃಶ್ಯ ಹುಳು, ವಿಶೇಷವಾಗಿ ರಹಸ್ಯ ಮತ್ತು ಗೊಂದಲದ ಸಮಯದಲ್ಲಿ ದಾಳಿಗೊಳಗಾಗುತ್ತೆ. ಆಮೇಲೆ ಅದು ಹೇಗೆ ಅದರ ಅಂತರಂಗವನ್ನೇ ಭ್ರಷ್ಟಗೊಳಿಸಿ ರಕ್ತವರ್ಣದ ಸಂತೋಷದ ನಾಶ, ಒಂದು ವಿಕೃತ ಪ್ರೇರಣೆಯಿಂದ ಕರಾಳ ರಹಸ್ಯ ಪ್ರೀತಿ ಕೊನೆಗೆ ಸಂಪೂರ್ಣ ವಿನಾಶಕ್ಕೆ, ಜೀವನ ನಾಶ ತಲುಪುತ್ತೆ ಅನ್ನೋದನ್ನ ಈ ವಿಶ್ಲೇಷಣೆ ಚಿತ್ರಿಸುತ್ತೆ. ಹೌದು, ಆ ಮುಖ್ಯ ಸಂಕೇತಗಳ ಸಾರಾಂಶ ನೋಡೋದಾದ್ರೆ ಈ ವಿಶ್ಲೇಷಣೆಯ ಪ್ರಕಾರ ಗುಲಾಬಿ ಅಂದ್ರೆ ಸೌಂದರ್ಯ, ಪ್ರೀತಿ, ಮುಗ್ಧತೆ ಅಥವಾ ಯಾವುದು ಅಮೂಲ್ಯವಾದ ದುರ್ಬಲವಾದ ವಸ್ತು ಅಥವಾ ಭಾವನೆ. ಅದೃಶ್ಯ ಹುಳು ಗುಪ್ತ ವಿನಾಶ, ಪಾಪ, ಭ್ರಷ್ಟಾಚಾರ, ಅಸೂಯೆ, ವಂಚನೆ, ಒಳಗಿನಿಂದ ಕೊರೆಯುವ ಶಕ್ತಿ. ರಾತ್ರಿ ರಹಸ್ಯ, ಕತ್ತಲೆ, ಅಡಗಿಕೊಳ್ಳುವುದು, ಅಪಾಯ, ಅನೈತಿಕತೆ. ಬಿರುಗಾಳಿ ಗೊಂದಲ, ಸಂಕಷ್ಟ, ಅಸ್ಥಿರತೆ, ಭಾವನಾತ್ಮಕ ಕೋಲಾಹಲ, ದುರ್ಬಲತೆಯ ಕ್ಷಣ. ಹಾಸಿಗೆ ಅಂತರಂಗ, ಖಾಸಗಿ ಸ್ಥಳ, ಪ್ರೀತಿಯ ಕೇಂದ್ರ, ಆತ್ಮದ ಸೂಕ್ಷ್ಮ ಭಾಗ. ರಕ್ತವರ್ಣದ ಸಂತೋಷ ಜೀವಂತಿಕೆ, ಉತ್ಸಾಹ, ಗಾಢ ಭಾವನೆ, ಸೌಂದರ್ಯ, ಪ್ರೀತಿಯ ತೀವ್ರತೆ. ಕರಾಳ ರಹಸ್ಯ ಪ್ರೀತಿ ವಿನಾಶಕಾರಿ, ವಿಕೃತ ಶಕ್ತಿ ಅಥವಾ ಉದ್ದೇಶ, ಸ್ವಾಮ್ಯದ ವಿಕೃತ ರೂಪ, ಭ್ರಷ್ಟ ಪ್ರೇರಣೆ. ಈ ವಿಶ್ಲೇಷಣೆ ಕವಿತೆಗೆ ಒಂದು ನಿರ್ದಿಷ್ಟವಾದ, ಗಂಭೀರವಾದ ಅರ್ಥವನ್ನು ಕೊಡುತ್ತೆ. ಇದು ಕೇವಲ ಒಂದು ಹೂವಿನ ಕಥೆಯಾಗಿ ಉಳಿಯಲ್ಲ. ಖಂಡಿತವಾಗಿಯೂ ಇಲ್ಲ. ಈ ವಿಶ್ಲೇಷಣೆಯ ಬೆಳಕಿನಲ್ಲಿ ಕವಿತೆಯ ವ್ಯಾಪ್ತಿ ಇದೆಯಲ್ಲ, ಅದು ಬಹಳ ವಿಸ್ತಾರವಾಗುತ್ತೆ. ಇದು ನಮ್ಮ ಜೀವನದಲ್ಲಿ ಸೌಂದರ್ಯ, ಮುಗ್ಧತೆ ಮತ್ತು ಪ್ರೀತಿ ಅವು ಎಷ್ಟೇ ಸುಂದರವಾಗಿದ್ರೂ ಗುಪ್ತವಾದ ಭ್ರಷ್ಟಾಚಾರಕ್ಕೆ ಅಥವಾ ವಿನಾಶಕಾರಿ ಶಕ್ತಿಗಳಿಗೆ ಎಷ್ಟು ಸುಲಭವಾಗಿ ತುತ್ತಾಗ್ಬೋದು ಅನ್ನೋದರ ಬಗ್ಗೆ ಒಂದು ಎಚ್ಚರಿಕೆ ಥರ ಕೇಳಿಸುತ್ತೆ. ಈ ಹುಳುಗಳು ನಮ್ಮ ಒಳಗಿನಿಂದಲೇ ಹುಟ್ಟಬಹುದು. ನಮ್ಮದೇ ಅಪರಾಧ ಪ್ರಜ್ಞೆ, ಅಸೂಯೆ, ಭಯ ಅಥವಾ ಅದುಮಿಟ್ಟ ಆಸೆಗಳ ರೂಪದಲ್ಲಿ. ಅಥವಾ ಅವು ಹೊರಗಿನಿಂದಲೂ ಬರಬಹುದು. ವಂಚನೆ, ದ್ರೋಹ, ಸಮಾಜದ ಒತ್ತಡಗಳು ಅಥವಾ ನಂಬಿಕೆ ದ್ರೋಹದ ರೂಪದಲ್ಲಿ. ಈ ವಿಶ್ಲೇಷಣೆ ಈ ಎಲ್ಲಾ ಸಾಧ್ಯತೆಗಳಿಗೂ ಅವಕಾಶ ಕೊಡುತ್ತೆ. ಇದು ಕೇವಲ 18ನೇ ಶತಮಾನದ ಕವಿತೆಯಲ್ಲ, ಇದು ಇವತ್ತಿಗೂ ಪ್ರಸ್ತುತವಾಗಬಲ್ಲ ಒಂದು ರೂಪಕ ಅಂತ ಹೇಳಬಹುದು. ಹೌದು, ಸೌಂದರ್ಯ ಮತ್ತು ಮುಗ್ಧತೆಯ ದುರ್ಬಲತೆ ಹಾಗೆ ಗುಪ್ತ ವಿನಾಶದ ಶಕ್ತಿಯ ಬಗೆಗಿನ ಈ ಚಿತ್ರಣ ಕಾಲಾತೀತವಾದದ್ದು. ಅದಕ್ಕಾಗಿಯೇ ಈ ಕವಿತೆ ಇವತ್ತಿಗೂ ಇಷ್ಟೊಂದು ಚರ್ಚೆಗೆ, ವಿಶ್ಲೇಷಣೆಗೆ ಒಳಗಾಗ್ತಾ ಇದೆ. ಈ ವಿಶ್ಲೇಷಣೆ ವಿನಾಶ ಹೇಗೆ ಆಗುತ್ತೆ ಅಂತ ಹಂತ ಹಂತವಾಗಿ ಹೇಳುತ್ತೆ. ಆದರೆ ಇದು ನಮ್ಮನ್ನ ಒಂದು ಕೊನೆಯ ಗಂಭೀರವಾದ ಪ್ರಶ್ನೆ ಕಡೆಗೆ ತಗೊಂಡು ನಮ್ಮ ಸ್ವಂತ ಜೀವನದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸುತ್ತಮುತ್ತ ಇಂತಹ ಅದೃಶ್ಯ ಹುಳುಗಳನ್ನ, ಅಂದ್ರೆ ಗುಪ್ತದ್ವೇಷ, ನಿಧಾನವಾಗಿ ಬೆಳೆಯೋ ಅನುಮಾನ, ಸದ್ದಿಲ್ಲದೆ ನಡೆಯೋ ವಂಚನೆ, ಇವುಗಳನ್ನ ಗುರ್ತಿಸೋದು ಹೇಗೆ? ಮತ್ತು ಗುರ್ತಿಸಿದ್ರೂ ಅವುಗಳಿಂದ ನಮ್ಮ ರಕ್ತವರ್ಣದ ಸಂತೋಷವನ್ನ, ನಮ್ಮ ಅಂತರಂಗದ ಸೌಂದರ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಅವುಗಳ ಇರುವಿಕೆಯ ಅರಿವು, ಆ ಜಾಗೃತಿ ಮಾತ್ರ ಸಾಕಾ? ಅಥವಾ ಅವುಗಳನ್ನ ತಡೆಯೋಕೆ, ಎದುರಿಸೋಕೆ ಏನಾದರೂ ಸಕ್ರಿಯವಾದ ರಕ್ಷಣಾ ತಂತ್ರಗಳು ಬೇಕೇ? ಬಹುಶಃ ಈ ಕವಿತೆ ಮತ್ತು ಅದರ ಈ ವಿಶ್ಲೇಷಣೆ ನಮಗೆ ಉತ್ತರಗಳನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋಕೆ ಪ್ರೇರೇಪಿಸುತ್ತೆ ಅನಿಸುತ್ತೆ. ಈ ಅದೃಶ್ಯ ಹುಳುಗಳ ಸ್ವಭಾವ ಮತ್ತು ಅವುಗಳನ್ನ ಎದುರಿಸೋ ದಾರಿಗಳ ಬಗ್ಗೆ ಯೋಚಿಸೋಕೆ ಈ ಚರ್ಚೆ ಒಂದು ಆರಂಭವಾಗಬಹುದು.
ಈ ಆಲೋಚನೆಯೊಂದಿಗೆ ಇವತ್ತಿನ ಈ ಅವಲೋಕನವನ್ನ ಮುಗಿಸೋಣ.